ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ದೇವರ ವಾಕ್ಯಗಳನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ, ಸರ್ವವ್ಯಾಪ್ತಿಯೇ ನಿಮಗೆ ಸ್ತೋತ್ರ. ದೇವರೇ, ನಾವು ಕೇಳಲ್ಪಡುವಂಥ ನಿಮ್ಮ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಹೊಸ ಚೈತನ್ಯವನ್ನು, ದೇವರ ಹೊಸ ಬೆಳಗನ್ನು ನಮ್ಮ ಜೀವಿತದಲ್ಲಿ ಬರಮಾಡಲಿ ಸ್ವಾಮಿ. ನಮ್ಮ ಜೀವಿತಕ್ಕೆ ನಿಮ್ಮ ವಾಕ್ಯವೇ ಆಧಾರವಾಗಿದೆ. ನಿಮ್ಮ ವಾಕ್ಯಗಳು ಯಾವಾಗಲೂ ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ ಸಹಾಯ ಮಾಡಿರಿ. ಕೇಳಲ್ಪಡುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ಜೋಳ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ನಾವು ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳು 3ನೇ ಅಧ್ಯಾಯ 4ನೇ ವಚನ. ಅಲ್ಲಿ ಕರ್ತನಾದ ದೇವರ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡ್ತದೆ: ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುವನು ಎಂಬುದಾಗಿ. ಇಲ್ಲಿ ದೇವರಿಗೆ ನಾವು ಮೊರೆ, ಪ್ರತಿ ದಿವಸ ನಾವು ಮೊರೆಯನ್ನು ಇಡ್ತಾ ಇದ್ದೇವೆ. ಕೆಲವು ಸಾರಿ ವಾರಕ್ಕೊಂದು ಸಾರಿ ಮೊರೆ ಇಡಬಹುದು, ಕೆಲವು ಸಾರಿ ಕೆಲವರು ಪ್ರತಿ ದಿವಸ ಮೊರೆ ಇಡಬಹುದು, ಕೆಲವು ಸಾರಿ ಕೆಲವರು ದಿವಸಕ್ಕೆ 2 ಸಾರಿ ಮೊರೆ ಇಡಬಹುದು. ಕೆಲವು ಸಾರಿ ನಾವಿಟ್ಟಂಥ ಮೊರೆಗೆ, ನಾವು ಮಾಡಿದಂಥ ಪ್ರಾರ್ಥನೆಗೆ ಸದುತ್ರ ದೊರೆಯಬಹುದು, ಕೆಲವು ಸಾರಿ ಸದುತ್ರ ಬರದೇನೂ ಇರಬಹುದು. ಆದರೆ ಇಲ್ಲಿ ದೇವರು ಹೇಳ್ತಾ ಇರುವಂಥ ಮಾತು, ನಾವು ದೇವರಿಗೆ ಮೊರೆ ಇಡುವಾಗ ದೇವರು ತನ್ನ ಪರಿಶುದ್ಧ ಪರ್ವತದಿಂದ ನಮಗೆ ಸದುತ್ರವನ್ನು ದಯಪಾಲಿಸ್ತಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಸಾರಿ ಸದುತ್ರ ಬರ್ತದೋ ಬರೋದಿಲ್ವೋ ಅನ್ನುವಂಥ ವಿಚಾರಕ್ಕೆ ನಾವು ಬಂದಾಗ ನಮ್ಮ ಪ್ರಾರ್ಥನೆ ಏನು ನಾವು ದೇವರಿಗೆ ಮೊರೆ ಇಡ್ತಾ ಇದ್ದೀವೋ, ಆ ಮೊರೆ, ನಾನು ಇಡ್ತಾ ಇರುವಂಥ ಮೊರೆ ಏಕ ಮನಸ್ಸಿನಿಂದ ನಾನು ದೇವರಿಗೆ ಮೊರೆ ಇಡ್ತಾ ಇದ್ದೇನೆ ಅನ್ನುವಂಥದ್ದು ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕಾಗ್ತದೆ. ಯಾಕೆಂದರೆ ದೇವರು ತಾನೇ ನಾವು ವಾಕ್ಯದಲ್ಲಿ ಕೇಳಲ್ಪಟ್ಟಿದ್ದೇವೆ ಹಿಂದೆ ಏನಂದರೆ, ನನ್ನ ಜೀವದ ಮೇಲೆ ಆಣೆ, ನೀನು ಏನು ಮನಸ್ಸಲ್ಲಿ ಅಂದುಕೊಳ್ತದನ್ನು ನಾನು ನಿನಗೆ ಮಾಡ್ತೇನೆ ಎಂಬುದಾಗಿ. ನೀವು ಪ್ರಾರ್ಥನೆಯಲ್ಲಿ ಮೊರೆ ಇಡುವಾಗ ನೀವು ಅಂದುಕೊಳ್ಳಬೇಕು, ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ, ಈ ಪ್ರಾರ್ಥನೆಗೆ ನಾನು ಸದುತ್ರವನ್ನು ಹೊಂದಿಕೊಳ್ತೇನೆ. ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ಈ ಪ್ರಾರ್ಥನೆಗೆ ದೇವರು ನಿಜವಾಗಲೂ ನನಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ನನ್ನನ್ನು ಕರೆದಾತನು ನಂಬಿಗಸ್ತನು, ನನ್ನನ್ನು ಆಶೀರ್ವಾದ ಮಾಡುವಾತನು ನಂಬಿಗಸ್ತನು, ನನ್ನನ್ನು ದೇವರು ನಡೆಸುವಾತನು ನಂಬಿಗಸ್ತನು. ಅದಕ್ಕಾಗಿ ದೇವರು ಹೇಳ್ತಾರೆ, ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾದರೆ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ದೇವರು ಹೇಳ್ತಾರೆ, ನೀನು ನಂಬಿದಂತೆಯೇ ನಿನಗೆ ಆಗಲಿ ಎಂಬುದಾಗಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ. ದೇವರ ಸ್ಥಾನದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ, ನನ್ನ ಪ್ರಿಯ ದೇವಜನರೇ, ನಿಮಗೆ ನಂಬಿಕೆ ಬಹಳ ಮುಖ್ಯ. ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಲಿ, ಪ್ರಾರ್ಥನೆಯಲ್ಲಿ ಸಂದೇಹ ಬೇಡ. ನೀವು ಯಾವ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡ್ತೀರೋ ಅದನ್ನು ನಿಜವಾಗಲೂ ನಾನು ಹೊಂದಿದ್ದೇನೆ ಅಂತೇಳಿ ತಿಳ್ಕೊಳ್ರಿ. ಈ ಉದಯ ಕಾಲದಲ್ಲಿ ಯಾವ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡಿದ್ರೋ ನಾನು ನಿಜವಾಗಲೂ ಈ ಉತ್ತರವನ್ನು ದೇವರ ಸಂದಲ್ಲಿ ಪಡ್ಕೊಳ್ತೇನೆ, ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ಇದಕ್ಕೆ ದೇವರು ನನಗೆ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಿಮ್ಮದಾಗಿರಲಿ. ಒಂದು ವೇಳೆ ನಿಮ್ಮ ಪ್ರಾರ್ಥನೆಯಲ್ಲಿ ನಿಮಗೆ ಅನುಮಾನ ಬಂದರೆ, ನಿಮ್ಮ ಪ್ರಾರ್ಥನೆಯಲ್ಲಿ ನೀವೇನಾದರೂ ಸಂದೇಹ ಪಟ್ಟರೆ, ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಕೊಡಲ್ಲ ದೇವರು. ಹಾಗಾಗಿ ನೀವು ಪ್ರಾರ್ಥನೆ ಮಾಡುವಂಥ ಎಷ್ಟೇ ಸಮಯ ಪಾಡ್ರಿ, ವಿಚಾರ ಚಿಕ್ಕದಿರಲಿ, ವಿಚಾರ ದೊಡ್ಡದಿರಲಿ, ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ 1 ಅವರ್ ಪ್ರಾರ್ಥನೆ ಮಾಡಿರಿ ಅಥವಾ 5 ನಿಮಿಷ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆ ಭಯದಿಂದ, ನಿಮ್ಮ ಪ್ರಾರ್ಥನೆ ಭಕ್ತಿಯಿಂದ, ನಿಮ್ಮ ಪ್ರಾರ್ಥನೆ ವಿಧೇಯತ್ವದಿಂದ ಕೂಡಿರಲಿ. ನಿಮ್ಮ ಪ್ರಾರ್ಥನೆಗೆ ದೇವರು ವಾಗ್ದಾನ ಮಾಡಿದ ಹಾಗೆ 100ಕ್ಕೆ 100ರಷ್ಟು ಸದುತ್ರವನ್ನು ದೇವರು ಕೊಟ್ಟೇ ಕೊಡ್ತಾನೆ. ಇವತ್ತು ನಿಮ್ಮ ಪ್ರಾರ್ಥನೆಗಳೇ ದೇವರು ಸದುತ್ರವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಿ ಆಶೀರ್ವದಿಸಲಿ. ಆಮೇನ್. ಕೇಳಿದಂಥ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ಕೇಳಲ್ಪಟ್ಟಂಥ ವಾಕ್ಯವನ್ನು ಆಶೀರ್ವಾದ ಮಾಡಿ, ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆಗಳಿಗೆ ಸದುತ್ರವನ್ನು ದಯಪಾಲಿಸಿ, ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಈ ದಿನವೆಲ್ಲವೂ ಇವರಿಗೆ ನೀವು ಜೊತೆಗಾರನಾಗಿರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ಜೋಳ ತಂದೆಯೇ, ಆಮೆನ್.